ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಜೂನ್ 1ರವರೆಗೆ ಅಂದರೆ ಜೂನ್ ಮೊದಲ ವಾರದವರೆಗೆ ಗುರು 3ನೇ ಮನೆಯಲ್ಲೇ ಇದ್ದು ನಿಮ್ಮ ಭ್ರಾತೃವರ್ಗದವರ ಜೊತೆ ಯಾವುದೇ ರೀತಿಯ ಮಿಸ್ಕಮ್ಯುನಿಕೇಷನ್ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ಗುರು ತನ್ನ ಸ್ಥಾನವನ್ನು 4ನೇ ಮನೆಗೆ ಬದಲಾವಣೆ ಮಾಡ್ತಾನೆ. ಅಲ್ಲಿಂದ ಮುಂದಕ್ಕೆ ಸುಖ ಸ್ಥಾನ ಆಕ್ಟಿವೇಟ್ ಆಗುತ್ತೆ. 4ನೇ ಮನೆಯನ್ನು ನಾವು ಸುಖ ಸ್ಥಾನ. ಆದರೆ ಗುರು ಸಾಮಾನ್ಯವಾಗಿ ಎಲ್ಲ ರೀತಿಯ ಸುಖಗಳನ್ನು ಕೊಟ್ಟು ಬಿಡ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವಾಗಲೂ ಗುರು ಪರೀಕ್ಷೆ ಮಾಡುವಂಥವನಾಗಿರ್ತಾನೆ. ಹಾಗೆಯೇ ಗುರು ಬುದ್ಧಿಯನ್ನು ಕಲಿಸುವಂಥವನಾಗಿರ್ತಾನೆ. ಹಾಗಾಗಿ ಸುಖ ಸ್ಥಾನದಲ್ಲಿ ಇದ್ದಂಥ ಗುರು ತುಂಬ ದೊಡ್ಡ ಮಟ್ಟದ ಎಲ್ಲ ರೀತಿಯ ಸುಖಗಳನ್ನು ಕೊಟ್ಟು ಬಿಡ್ತಾನೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಆದರೆ ಗುರು 4ನೇ ಮನೆಯಲ್ಲಿರೋದ್ರಿಂದ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿರೋರಿಗೆ, ರಿಯಲ್ ಎಸ್ಟೇಟ್ ಫೀಲ್ಡ್ನಲ್ಲಿರೋರಿಗೆ ತುಂಬ ಶುಭ ಫಲಗಳು ದೊರೀತವೆ. ಇನ್ನು 4ನೇ ಮನೆ ಮಾತೃಸ್ಥಾನ ಆಗಿರೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ, ತೊಂದರೆ ಇದ್ದರೆ ಅದು ನಿವಾರಣೆ ಆಗೋದಕ್ಕೆ ಮೇಷರಾಶಿಯವರಿಗೆ ಅವಕಾಶ ಇರುತ್ತೆ ಅಂತ. ಇನ್ನು ಮನೆ ಕಟ್ಕೊಳ್ಬೇಕು ಅಂತ ಇರೋರಿಗೆ ಅಥವಾ ಸೈಟ್ ತೊಗೊಳ್ಬೇಕು ಅಂತ ಇರೋರಿಗೆ ಇದು ತುಂಬ ಶುಭ ಸಮಯ ಅಂತ ಹೇಳ್ಬೋದು. ಈ ವರ್ಷದಲ್ಲಿ ಜೂನ್ ನಂತರ ನೀವು ಈ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಯಾವುದೇ ವರ್ಕ್ ಮಾಡಬೇಕು ಅಂತಿದ್ರು ಅದನ್ನು ಪ್ರಾರಂಭ ಮಾಡೋದಕ್ಕೆ ಸಪೋರ್ಟ್ ಇರುತ್ತೆ. ಈ ವರ್ಷ ನಿಮಗೆ ಗುರು ಬಲ ಅನ್ನುವಂಥದ್ದು ಇರುತ್ತೆ.